ಸಿದ್ದರಾಮಯ್ಯನಿಗೆ ಮಟ್ಟ ಮಂತ್ರ ಮಾಡಿಸೋಕ್ಕೆ ಯಾವ ಮಂತ್ರಗಾರನೂ ಇಲ್ಲ ಕರ್ನಾಟಕದಲ್ಲಿ. ಸಿದ್ದರಾಮಯ್ಯ ಆ ವಿಚಾರದಲ್ಲಿ ಯಾರು ಮಂತ್ರ ಮಾಯ ಮಾಡಿಸ್ತಾರೆ ಅದೆಲ್ಲ ಬಹಳ ಬುದ್ಧಿವಂತಿಕೆ. ಸಿದ್ದರಾಮಯ್ಯ ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನೀವು ನೋಡ್ಬೇಕೀಗ ರಸ್ತೆಯಲ್ಲಿ ಹೋಗುವಾಗ ಎಡಬಲನು ಮಾತಾಡಲ್ಲ, ಆರಾಮಾಗಿ ನಡ್ಕೊಂಡು ಹಳ್ಳಿಲಿ ದೇವ್ರು ನಡೆಸ್ಕೊಂಡು ಹೋಗ್ತಾರಲ್ಲ, ನಡ್ಕೊಂಡು ಹೋಗ್ತಾ ಗೊತ್ತು ಎಲ್ಲ ಕಿವಿಲಿ ತಲೆಯಲ್ಲಿ ಎಲ್ಲ ಇಟ್ಕೊಂಡು ಎಲ್ಲಿ ಮ್ಯಾಜಿಕ್ ಮಾಡಬೇಕು ಅಲ್ಲಿ ಮ್ಯಾಜಿಕ್ ಮಾಡ್ಬೋದು. ಸಿದ್ದರಾಮಯ್ಯ ಅದು ಸುಲಭ ಅಲ್ಲ, ತೆಗಿಯೋಕ್ಕೂ ಆಗಲ್ಲ. ಇವ್ರು ಯಾರು ಏನು ಹೇಳಲಿ. ಹೌದ್ರಿ, ಸಿದ್ದರಾಮಯ್ಯನ ತೆಗೆದು ಏನು ಮಾಡ್ತೀರಿ? ಯಾರು ಸಿದ್ದರಾಮಯ್ಯನ ತೆಗೆದು ಸುಮ್ಮ ಹುಡುಗಾಟ ಮಾಡ್ತೀರಿ? ಸಿದ್ದರಾಮಯ್ಯ 28 ಹೌದು, ಮುಂದೇನೂ ಹೌದು. ನನ್ನ ಪ್ರಕಾರ ನನಗೇನು ಸಿದ್ದರಾಮಯ್ಯನವರಿಂದ ನನಗೆ ಯಾವ MLCನೂ ಬೇಡ, ಏನೂ ಬೇಡ. ನಾನೇ MLC ಆಗ್ತೀನಿ, ನಾನು MLA ಆಗ್ತೀನಿ. ಯಾರ ಕೃಪೆಯೂ ನನಗೆ ಬೇಡ. ಆದರೆ ರಾಜ್ಯದಲ್ಲಿ ಎಲ್ಲೋ ಒಂದು ಸರ್ಕಾರದಲ್ಲಿ ಇವರು ಮುಖ್ಯಮಂತ್ರಿ ಅನ್ಬೇಕಾದ್ರೆ ಆ ಮನುಷ್ಯನ ಆಯಾ ಅವ ನಡುವೆ ಆ ವ್ಯಕ್ತಿ ಗುಣ ಇದೆಲ್ಲ ಇರಬೇಕು. ಮತ್ತು ಸಿದ್ದರಾಮಯ್ಯನಿಗೆ ನೆನ್ನೆ ಮನೆ ಬಂದಿಲ್ಲ, ಸುಮಾರು ಒಂದು 50 ವರ್ಷದ ಬಾಂಧವ್ಯ ಮತ್ತು ಮಂತ್ರಿಯಾಗಿ ಮತ್ತು ಆಯವ್ಯಯವನ್ನು ಮಂಡಿಸಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಭಾಳ ಅನುಭವ ಇದೆ. ನಾನು ವರ್ಷಗಟ್ಟಲೆಯಿಂದ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ನವ್ರಿಗೆ ಬುದ್ಧಿ ಹೇಳ್ತೀನಿ. ಸಿದ್ದರಾಮಯ್ಯನ ಕಳ್ಕೊಂಡ್ರೆ ನೀವೆಲ್ಲ ಪುಡಿ ಹೋಗ್ತೀನಿ, ಯಾರು ಉಳಿಯಲ್ಲ. ಗೊತ್ತಾಯ್ತಾ? ಹುಷಾರ್, ಕಳ್ಕೋಬೇಡಿ. ಸಿದ್ದರಾಮಯ್ಯ 28ವರೆಗೂ ಇರಲಿ, ಆಮೇಲೆ ಆರೋಗ್ಯ ಇದ್ದರೆ ಇನ್ನೂ ಮುಂದೆ ಇರಲಿ, ತಪ್ಪೇನಿಲ್ಲ. ಏನು ಅಪರಾಧ ಆಯ್ತು ರೀ? ಸಿದ್ದರಾಮಯ್ಯ ಇದ್ದರೆ ಏನು ಅಪರಾಧ? ಏನು ವಿಧಾನಸೌಧ ಮಾರ್ಬಿಡ್ತಾರ? ಕಬ್ಬನ್ ಪಾರ್ಕ್ ಮಾರ್ಬಿಡ್ತಾರ? ಮೈಸೂರು ಮಾರ್ಬಿಡ್ ಇರಲಿ ಬಿಡ್ರಿ. ಯಾಕೆ ನೀವು ದ್ವೇಷ ಮಾಡೋದು? ಯಾರು ನೀವೇನು ಹೇಳಿ? ಸಿದ್ದರಾಮಯ್ಯ ಇರಬೇಕು. ಸಿದ್ದರಾಮಯ್ಯನ ತೆಗೆದ್ರೆ ಕ್ರಾಂತಿ ಆಗುತ್ತೆ. ಹುಷಾರ್, ಎಚ್ಚರ. ಸಿದ್ದರಾಮಯ್ಯನವ್ರನ್ನ ಪಾಪ ನೀವು ಮನೆಗೆ ಕಳಿಸ್ಬೋದು, ಬಟ್ ಅವ್ರ ಸೇವೆನ ನೀವು ಪರಿಗಣಿಸಲ್ವಾ? ಹೋಗ್ಬಿಡಿ ಅಂತ ಹೇಳ್ಬಿಡ್ತೀರಿ ನೀವು.